ನವೆಂಬರ್ 26ರಂದು ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಒಂದು ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಹೇಳ್ತಾ ಇದ್ದಾರೆ. ನವೆಂಬರ್ 26ಕ್ಕೆ ಏನು ಬದಲಾವಣೆ ಆಗುತ್ತೆ ಅಂತ ಆ ಮಾತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ, ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ. ನೋಡಿ, ಈ ಎಲ್ಲಾ ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಸುಳ್ಳು. ಸಮೀರ್ ಹೇಳ್ತಾ ಇರುವಂತ ಕೇವಲ ಇವೆಲ್ಲ ವದಂತಿ ಮಾತ್ರ, ವಾಸ್ತವ ಸಂಗತಿಗಳು ಇವ್ಯಾವುದೂ ಅಲ್ಲ, ಬರೀ ವದಂತಿಗಳು. 2028ರವರೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಪಕ್ಷಕ್ಕಾಗಿ ದುಡಿದವರು ಡಿಕೆ ಶಿವಕುಮಾರ್ ಕೂಡ ಒಬ್ಬರು, ಅವರು ಕೂಡ ದುಡಿದಿದ್ದಾರೆ. ನೋಡಿ, ಇಬ್ಬರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕೆಂಬುವ ನಮ್ಮ ಬಯಕೆ ಕೂಡ ಇದೆ. ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನು ನೋಡೋಕೆ ನಾನು ಬಯಸ್ತೀನಿ ಹೀಗಂತ ಹೇಳಿ ಸಿದ್ದರಾಮಯ್ಯ ಪರ ಮತ್ತೆ ಬ್ಯಾಟ್ ಬೀಸ್ತಾ ಇದ್ದಾರೆ ಜಮೀರ್. ಯಾಕಂದ್ರೆ ನೋಡಿ, ನವೆಂಬರ್ 26ಕ್ಕೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ, ಅದು ಸಿಎಂ ಸ್ಥಾನದ ಬದಲಾವಣೆಯೇ ಇರಬಹುದು ಅನ್ನೋದಾದ್ರೆ, ನಿಜಕ್ಕೂ ಕೂಡ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ನಾನು ಹೇಳ್ತೀನಿ. ನೋಡಿ, ಕೆಲವೊಂದು ವಿಚಾರಗಳು ಏನು ಮಾತಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸ್ಥಾನದಿಂದ ಇಳಿತಾರೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ. ಇವೆಲ್ಲ ಮಾತುಗಳು ಏನಿದೆ ಇವೆಲ್ಲವೂ ಕೂಡ ಬರೀ ಸುಳ್ಳು ವಿಚಾರಗಳು, ವದಂತಿಯ ಮಾತುಗಳು. ಯಾವುದು ಕೂಡ ಒಂದು ಸತ್ಯವಾದಂತಹ ಸಂಗತಿಯಲ್ಲ, ವಾಸ್ತವವಾದ ವಿಚಾರಗಳಲ್ಲ. ನೀವು ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಥರ ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ದುಡಿದಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಒಂದು ವೇಳೆ ಅವರು ಸಿಎಂ ಆಗಬೇಕಂದ್ರೆ ಈಗಂತೂ ಆಗಲ್ಲ. 2028ರವರೆಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಒಂದು ವೇಳೆ ಆ ನಂತರ ನಾವು ಯಾರನ್ನಾದ್ರೂ ಮುಖ್ಯಮಂತ್ರಿ ಒಂದು ಸ್ಥಾನದಲ್ಲಿ ನೋಡೋಕೆ ಬಯಸ್ತೀವಿ ಅಂತಂದ್ರೆ ಅದು ಡಿಕೆ ಶಿವಕುಮಾರ್. ಯಾಕಂದ್ರೆ ಅವರು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ದುಡಿದಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಪಕ್ಷವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಥವಾ ಈ ಒಂದು ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದಲ್ಲಿ ಇರೋಕೆ, ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಒಂದು ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಡಿಕೆ ಶಿವಕುಮಾರ್ ಅವರ ಒಂದು ಪಾತ್ರ ಕೂಡ ತುಂಬ ದೊಡ್ಡದಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಂತರ ನಾವು ಯಾರನ್ನಾದರೂ ನೋಡ್ತೀನಿ ಅಥವಾ ನಾನು ನೋಡೋಕೆ ಬಯಸ್ತೀನಿ ಅಂತ ಅನ್ನೋದಾದರೆ ಅದು ಡಿಕೆ ಶಿವಕುಮಾರ್. ಆದರೆ ಸಿಎಂ ಸಿದ್ದರಾಮಯ್ಯ ಇರುವಾಗಲೇ ಅವರನ್ನು ನಾವು ಮುಖ್ಯಮಂತ್ರಿ ಅಂತ ಒಪ್ಪಿಕೊಳ್ಳಲ್ಲ. ಜಮೀರ್ ಹೇಳ್ತಾ ಇರುವಂಥದ್ದು ಏನೇ ಆದರೂ ಸರಿ, ಸಿಎಂ ಸಿದ್ದರಾಮಯ್ಯ ಅವರೇ 2028ರ ತನಕ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅದರಲ್ಲಿ ಅನುಮಾನ ಬೇಡ. ಕೆಲವೊಂದು ವಿಚಾರಗಳು, ವದಂತಿಗಳು ಏನು ಕೇಳಿ ಬರ್ತಾರೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಅಗತ್ಯ ಇಲ್ಲ. ಸಿಎಂ ಬದಲಾವಣೆ ಆಗಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಕೆಪಿಸಿಸಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಗಲ್ಲ. ಯಾವುದು ಕೂಡ ಬದಲಾವಣೆ ಆಗಲ್ಲ. ಇದ್ರ ಬಗ್ಗೆ ನೀವು ಯೋಚನೆ ಮಾಡುವಂಥ ಒಂದು ಇಲ್ಲ ಅಂತ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಆವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿಯಲ್ಲಿ ಜಮೀರ್ ಮಾತನಾಡ್ತಾ ಇರುವಂಥ ಈ ಕಡೆ ಸಿದ್ದರಾಮಯ್ಯ ಅವ್ರನ್ನು ಕೂಡ ಬಿಟ್ಕೊಡಬಾರ್ದು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ನವ್ರನ್ನು ಕೂಡ ನಾನು ಬಿಟ್ಟುಕೊಟ್ಟಿದ್ದೀನಿ, ಅವ್ರನ್ನ ಕಡೆಗಣಿಸಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಕೂಡ ಹೇಳ್ಬಾರ್ದು. ಆ ರೀತಿಯಾದಂತಹ ಒಂದು ಎಚ್ಚರಿಕೆಯ ಮಾತುಗಳನ್ನು ಜಮೀರ್ ಆಡ್ತಾ ಇದ್ದಾರೆ. ಈಗ ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಜಮೀರ್ ಅಹಮದ್ ಹಿಂದೆ ಕೊಟ್ಟಂತಹ ಹೇಳಿಕೆಗಳಿಗೂ ಈಗ ಕೊಡ್ತಾ ಇರುವಂತಹ ಹೇಳಿಕೆಗಳಿಗೂ ನಿಜಕ್ಕೂ ಕೂಡ ಭಿನ್ನತೆ ಇದೆ. ಯಾಕಂದ್ರೆ ಅವರು ಕೆಲವೊಂದ್ಸಲ ತುಂಬಾ ನೇರವಾಗಿ ಮಾತುಗಳನ್ನು ಆಡ್ಬಿಡ್ತಾರೆ. ಕೆಲವೊಂದ್ಸಲ ಕೋಪದಲ್ಲಿ ನೋಡಿದ್ವಿ, ಕೆಲವೊಂದ್ಸಲ ಗಾಬರಿಯಲ್ಲಿ ನೋಡಿದ್ವಿ, ಕೆಲವೊಂದ್ಸಲ ಆತುರದಲ್ಲಿ ಕೂಡ ನೋಡಿದ್ವಿ. ಅದರಿಂದಾನೇ ಸಾಕಷ್ಟು ವಿವಾದಗಳು ಕೂಡ ಹುಟ್ಕೊಳ್ತಾ ಇದ್ವಿ. ಆದರೆ ಈಗ ತುಂಬಾ ಎಚ್ಚರಿಕೆಯಿಂದ ಮಾತನಾಡದಂತೆ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು, ಆದರೆ ಎನ್ನುವಂತಹ ಒಂದು ಮಾತನ್ನ ಮಧ್ಯದಲ್ಲಿಟ್ಟಿದ್ದಾರೆ. ಅಡ್ಡಗೋಡಿ ಮೇಲೆ ದೀಪ ಅನ್ನೋ ಥರ ಆಗಬಾರ್ದು ಅಂತ ಹೇಳ್ತಾ ಇಲ್ಲ, ಆಗಬೇಕು ಅಂತಾನೂ ಹೇಳ್ತಾ ಇಲ್ಲ. ಈ ರೀತಿಯಾದಂತಹ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ನವೆಂಬರ್ 26ರ ನಂತರ ಬದಲಾವಣೆಗಳು ಏನು ಕಾಣಿಸಿಕೊಳ್ಳುತ್ತೆ ಅಥವಾ ಆಗುತ್ತೆ ಎನ್ನುವಂತಹ ವಿಚಾರ ಏನಿದೆ, ಆ ವಿಚಾರವಾಗಿ ಜಮೀರ್ ಮಾತನಾಡ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರೇ 28ರ ತನಕ 2028ರ ತನಕ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇದರ ಬಗ್ಗೆ ಯಾವುದೇ ಡೌಟ್ ಬೇಡ. ಕಾಂಗ್ರೆಸ್ನಲ್ಲಿ ಏನೇ ಚರ್ಚೆ ಆದರೂ, ವಿಪಕ್ಷದವರು ಏನೇ ಮಾತನಾಡಿದ್ರು, BJP JDS ಏನೇ ಒಂದು ವಿಚಾರಗಳನ್ನು ಹೇಳಿದ್ರು, ಯಾವುದೇ ಒಂದು ತಂತ್ರಗಳನ್ನು ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋಕೆ ಆಗಲ್ಲ. ಹಾಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕೆ ಆಗಲ್ಲ. ಅವರು DCM ಸ್ಥಾನದಲ್ಲಿನೇ ಇರ್ತಾರೆ, ಇವರು CM ಸ್ಥಾನದಲ್ಲಿನೇ ಇರ್ತಾರೆ. ಇನ್ನು ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಬಂದರೆ KPCC ಅಧ್ಯಕ್ಷ ಆಗ್ತಾರೆ ಅಂತ ಏನು ಹೇಳ್ತಾ ಇದ್ರು, ಆ ವಿಚಾರ ಕೂಡ ಅಷ್ಟೇ. ಅದರಲ್ಲಿ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಅದು ಕೂಡ ನಿಜವಾದಂಥ ವಿಚಾರ ಅಂತ ನಾನು ಒಪ್ಪುವುದಿಲ್ಲ. ಎಲ್ಲ ವಿಚಾರಗಳು ಸುಳ್ಳಾಗಿದೆ, ವದಂತಿಗಳಾಗಿವೆ. ಹೀಗಾಗಿ ಈ ಒಂದು ವಿಚಾರಗಳ ಬಗ್ಗೆ ಯಾರೂ ಕೂಡ
ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಅಗತ್ಯ ಇಲ್ಲ ಅಂತ ಹೇಳಿ ಜಮೀರ್ ಅಹ್ಮದ್ ಒಂದು ರೀತಿಯಲ್ಲಿ ಬುದ್ಧಿವಂತಿಕೆಯ ಮಾತನ್ನು ಆಡಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.